ಗುರುಭ್ಯೋ ನಮಃ. ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೂ ನಮಸ್ಕಾರ. ಇವತ್ತು ನಾನು ಕುಂಭರಾಶಿಯ ಅಕ್ಟೋಬರ್ ಮಾಸ ಭವಿಷ್ಯವನ್ನು ಹೇಳ್ತಾ ಇದ್ದೇನೆ. ಸದಾ ಕಷ್ಟದಲ್ಲೇ ಇದ್ದಂಥವರು ಈ ಕುಂಭರಾಶಿಯವರು. ಈ ಮುಂದೆ ಬರುವಂಥ ದಿನಗಳು ಯಾವ ಥರ ಇದೆ, ಅದರ ಫಲಗಳು ಯಾವ ಥರ ಇದೆ, ಯಾವುದರ ಮೇಲೆ ಎಚ್ಚರಿಕೆ ವಹಿಸಬೇಕು ಹೇಳುವಂಥದ್ದನ್ನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನವರಾತ್ರಿ ಮತ್ತು ವಿಜಯದಶಮಿಯ ಹಾರ್ದಿಕ ಶುಭಾಶಯಗಳು. ಆ ದುರ್ಗಾಮಾತೆ ತಮಗೆಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ನಿಮ್ಮ ರಾಶಿಯಲ್ಲಿ ಜನ್ಮ ಶನಿ ಇರೋದರಿಂದ ಎಲ್ಲರೂ ಹೇಳ್ತಾರೆ ಅತಿಯಾದಂತಹ ಸಂಕಷ್ಟಗಳು ಎದುರಾಗ್ತದೆ, ಅತಿಯಾದಂತಹ ನೋವು, ಅತಿಯಾದಂತಹ ಲಾಸು, ನಷ್ಟ ಹೇಳ್ಕೊಂಡು. ಆ ಥರದ್ದೇನೂ ಇಲ್ಲ. ಇದೆ, ಒಂದು ಸ್ವಲ್ಪ ಮಟ್ಟಿಗಿದೆ. ಜನ್ಮ ಶನಿ ಆಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ನೆಮ್ಮದಿ ಹಾಳಾಗಿರುವಂಥದ್ದು, ಸ್ವಲ್ಪ ಧನಲಾಭ ಆಗದೇ ಇರುವಂಥದ್ದು, ಇದೆಲ್ಲ ಸರ್ವೇ ಸಾಮಾನ್ಯವಾಗಿರ್ತದೆ. ಹಾಗಂತ ನೀವು ಭಯ ಬೀಳುವಂಥದ್ದು ಏನೂ ಬೇಡ ಇದರಲ್ಲಿ. ಎರಡನೇದಾಗಿ ನಿಮ್ಗೆ ಹೇಳಬೇಕು ಅಂತಂದರೆ, ಹಣಕಾಸಿನ ವಿಚಾರದಲ್ಲಿ ಮಧ್ಯಮವಾಗಿರ್ತದೆ. ಈ ಅಕ್ಟೋಬರ್ ಮಾಸದಲ್ಲಿ ನೀವೇನು ಸಂಪಾದನೆ ಮಾಡ್ತೀರೋ, ನಿಮ್ಮೊಂದು ಟಾರ್ಗೆಟ್ ಇರ್ತದೆ, ಆ ಟಾರ್ಗೆಟ್ ಲೆವೆಲಿಗೆ ಇಲ್ಲದೇ ಇದ್ದರೂ ಕೂಡ ಒಂದು ಸರ್ವೈವ್ ಮಾಡ್ಕೊಂಡು ಹೋಗುವಂಥದ್ದು, ಹಣಕಾಸಿನ ನೆರವು ನಿಮ್ಗೆ ಬರುವಂಥದ್ದು. ಅದೇ ರೀತಿಯಾಗಿ ನೀವು ಯಾವುದೇ ಒಂದು ಬಿಸ್ನೆಸ್ಸಲ್ಲಿ ಹಾಕಿರುವಂಥ ಅಮೌಂಟು ಕೂಡ ಒಂದು ಅವರೇಜ್ ಲೆವೆಲಿಗೆ ನಿಮಗೆ ರಿಟರ್ನ್ ಆಗುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಕಾಣ್ತದೆ. ಮತ್ತು ಕೆಲವೊಬ್ಬರು ಈ ಬ್ಯಾಂಕ್ಗಳಲ್ಲಿ ಲೋನನ್ನು ಅಪ್ಲೈ ಮಾಡಿದ್ದವರಿಗೆ ಈ ಲೋನ್ ಆಗುವಂಥದ್ದು ಖಂಡಿತವಾಗಲೂ ಈ ಅಕ್ಟೋಬರ್ ಮಾಸದಲ್ಲಿ ಇದೆ. ಹಾಗಾಗಿ ಯಾರೆಲ್ಲ ಲೋನ್ಗಳು ಅಪ್ಲೈ ಮಾಡಿದಿರೋ ಅದನ್ನು ಸ್ವಲ್ಪ ಫಾಲೋ ಅಪ್ ಮಾಡಿದರೆ ನಿಮಗೆ ಲೋನ್ಗಳೆಲ್ಲ ಸಿಗುವಂಥದ್ದು. ಆರೋಗ್ಯದಲ್ಲಿ ಉತ್ತಮ. ಆರೋಗ್ಯದಲ್ಲಿ ನೀವು ಭಯಪಡುವಂಥದ್ದು ಈ ಮಾಸದಲ್ಲಿ ಯಾವ ಥರದ್ದು ಇಲ್ಲ. ಯಾಕಂತಂದರೆ ಆರೋಗ್ಯ ಚೆನ್ನಾಗೇ ಇರ್ತದೆ. ಈ ಹಿಂದೆ ಕೆಲವೊಬ್ಬರಿಗೆ ಆರೋಗ್ಯ ಹದಗೆಟ್ಟವರು ಇದ್ದರೆ ಅವರು ಕೂಡ ಒಂದು ಚೇತರಿಕೆ ಹಂತದಲ್ಲಿ ಇರ್ತಾರೆ ಮತ್ತು ಚೇತರಿಸ್ಕೊಳ್ತಾರೆ ಕೂಡ. ಶುಕ್ರ ನವಮ ಭಾವದಲ್ಲಿರುವಂಥದ್ದು. ಈ ಶುಕ್ರಗ ಏನಿದೆ ನವಮ ಭಾವದಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಉತ್ತಮವಾದಂಥ ಫಲ. ಯಾರ್ಯಾರೆಲ್ಲ ಶಾಲಾ ಕಾಲೇಜುಗಳಲ್ಲಿ ಓದ್ತಾ ಇರುವವರು, ಮತ್ತು ಕೆಲವೊಬ್ಬರು ಈ ಬ್ಯಾಂಕ್ ಎಕ್ಸಾಮು ಮತ್ತು ಈ ಕೆಲವೊಂದಿಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆಲ್ಲ ಪ್ರಿಪ್ರೇಷನಲ್ಲಿದ್ದವರು, ಸಿದ್ಧತೆಯಲ್ಲಿದ್ದವರಿಗೆ ಅತ್ಯುತ್ತಮವಾದಂತಹ ಮಾಸ. ಮತ್ತು ಈ ಶುಕ್ರಗ್ರಹನಿಂದ ನಿಮಗೆ ಫಲಿಸುವಂಥದ್ದು ನೆಮ್ಮದಿ ಪ್ರಾಪ್ತಿ. ಇಷ್ಟು ದಿನ ನಿಮಗೆ ಒಂದು ಹಣಕಾಸಿನ ಚಿಂತೆ ಆಗಿರಲಿ, ಒಂದು ಕೆಲಸದ ಬಗ್ಗೆ ಆಗಿರಲಿ, ಕೆಲಸ ಮಾಡ್ತಿರುವಂಥ ಕೆಲಸನೂ ಅಷ್ಟಕ್ಕಷ್ಟೇ ಒಂದೇ ಸ್ಲೋ ಲೆವೆಲಲ್ಲಿ ಹೋಗ್ತಾ ಇರುವಂಥದ್ದು. ಅದು ಜಾಸ್ತಿ ಮೇಲೇನೂ ಹೋಗ್ತಿರಲಿಲ್ಲ, ಅದು ಕೆಳಗಡೆನೂ ಬರ್ತಿರಲಿಲ್ಲ. ಏನೋ ಮಾಡಬೇಕು, ಬದುಕಬೇಕು ಹೇಳೋ ಲೆವೆಲಿಗೆ ನೀವು ಮಾಡ್ತಾಯಿದ್ರಿ ಬಿಟ್ಟರೆ ಅದು ಮನಸ್ಸೋ ಇಚ್ಛೆ ಆತ್ಮತೃಪ್ತಿಯಿಂದ ಮಾಡ್ತಾ ಇರಲಿಲ್ಲ. ಆದರೆ ಈ ಮಾಸದಲ್ಲಿ ಇಂಥದ್ದೆಲ್ಲ ಒಂದು ಕಷ್ಟ ದೂರ ಆಗಿಬಿಟ್ಟು ಮಾನಸಿಕವಾಗಿ ನೆಮ್ಮದಿಯಿಂದ ಇರ್ತೀರ ನೀವು. ಈ ಮಾನಸಿಕ ನೆಮ್ಮದಿ ಇದ್ದರೆ ಎಲ್ಲಾದರೂ ನಾವು ಇದ್ದು ಜಯಿಸ್ಬೋದು. ಈ ಮಾನಸಿಕ ಕಿರಿಕಿರಿ ಉಂಟಾದರೆ ನೀವು ಸ್ವರ್ಗದಲ್ಲಿದ್ದರೂ ಕೂಡ ಅದು ನರಕ ಥರನೇ ಭಾಸವಾಗ್ತದೆ. ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಮಾನಸಿಕ ನೆಮ್ಮದಿಯಂತೂ ಸಿಗುವಂಥದ್ದು, ಹಾಗೆ ಒಂದು ಪೀಸ್ಫುಲ್ ಮೈಂಡಿಂದ ನಿಮ್ಮ ಕೆಲಸಗಳನ್ನು ಎಂಜಾಯ್ ಮಾಡ್ಕೊಂಡು ಮಾಡುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಕಾಣ್ತದೆ. ಚಟಗಳಿಂದ ದೂರ. ಯಾರೆಲ್ಲ ಚಟವಂತರಿದ್ರಿ, ಮದ್ಯವ್ಯಸನಿಗಳಾಗಿರಲಿ, ಸ್ಮೋಕ್ ಮಾಡೋರಾಗಿರಲಿ, ಅಥವಾ ಈ ಗುಟ್ಕಾ ಟೊಬ್ಯಾಕೊ ಎಲ್ಲ ಏನು ತಿನ್ನುವವರು ಯಾರ್ಯಾರಿದ್ರಿ ಅಂಥವರಿಗೆ ಸ್ವಲ್ಪ ಒಳ್ಳೆಯ ಕಾಲ ಇದು. ಈ ಚಟಗಳಿಂದ ಮುಕ್ತರಾಗುವಂಥದ್ದು. ಎಷ್ಟೋ ಮನೆ ಹಾಳಾಗಿದೆ, ಈ ಮದ್ಯವ್ಯಸನಿಗಳಿಂದ ಎಷ್ಟೋ ಮನೆಗಳು ಹಾಳಾಗಿದೆ. ಈ ಸ್ಮೋಕ್ ಮಾಡೋರಿಂದ ಎಷ್ಟೆಷ್ಟೋ ಜನರದ್ದು ಸಂಗಾತಿಗಳು ದೂರ ಆಗಿರುವಂಥದ್ದು, ಅವರವರ ಹೆಂಡತಿ ದೂರ ಆಗಿರುವಂಥದ್ದಾಗಿರಲಿ, ಅಥವಾ ಅವರವರ ಪ್ರಿಯತಮೆಗಳು ದೂರ ಆಗಿರುವಂಥದ್ದೆಲ್ಲ ಆಗಿದೆ. ಅದಕ್ಕೆ ಈ ಅಕ್ಟೋಬರ್ ಮಾಸದಲ್ಲಿ ಅಂಥ ಚಟಗಳಿಂದ ಸ್ವಲ್ಪ ಪ್ರಮಾಣದಲ್ಲಿ ತಾವು ಮುಕ್ತಿ ಹೊಂದ್ತೀರ. ಮತ್ತು ಒಂದು ಆರೋಗ್ಯನೂ ಚೆನ್ನಾಗಿರ್ತದೆ. ಚಟ ಮುಕ್ತರಾದ್ದರಿಂದ ಯಾವಾಗಿದ್ರೂ ಆರೋಗ್ಯ ಚೆನ್ನಾಗೇ ಇರ್ತದೆ. ಈ ಚಟಗಳಿಂದ ನಿಮ್ಮ ಆರೋಗ್ಯವನ್ನು ಹದಗೆಟ್ಟಿಸ್ಕೊಳ್ಳೋಕೆ ಹೋಗ್ಬೇಡಿ, ನಿಮ್ಮ ಆರೋಗ್ಯವನ್ನು ಹಾಳು ಮಾಡ್ಕೊಳ್ಳೋಕೆ ಹೋಗ್ಬೇಡಿ ದಯವಿಟ್ಟು. ಈ ಮದ್ಯ, ಈ ಟೊಬ್ಯಾಕೊ ಆಗಿರಲಿ, ಸ್ಮೋಕಿಂಗ್ ಆಗಲಿ ಬಿಟ್ಬಿಡಿ, ಆಯಿತಾ. ಶಾಪಿಂಗ್ ಪ್ರಿಯರಿಗೆ ಈ ಮಾಸ ಅತ್ಯುತ್ತಮವಾಗಿರುವಂಥದ್ದು. ಅತಿಯಾದ ಶಾಪಿಂಗ್ ಮಾಡೋರಿದ್ದಾರೆ ಈ ಮಾಸದಲ್ಲಿ. ಅದು ಸ್ಪೆಷಲಿ ಈ ಲೇಡೀಸ್ ಬಂದು ಅತಿಯಾದಂಥ ಶಾಪಿಂಗ್ ಮಾಡ್ತೀರಾ ಈ ಅಕ್ಟೋಬರ್ ಮಾಸದಲ್ಲಿ. ಹಾಗಾಗಿ ಅವಶ್ಯಕತೆ ಇದ್ದರೆ ಮಾತ್ರ ನೀವು ಶಾಪಿಂಗ್ ಮಾಡಿ, ಇಲ್ದಿರೋವಂಥ ದುಂದು ವೆಚ್ಚಗಳು ಬೇಡ. ಯಾಕಂತಂದರೆ ನಿಮ್ಮ ಹಣಕಾಸಿನ ಒಂದು ಬರುವಿಕೆಯ ಮಟ್ಟ ಮಧ್ಯಮವಾಗಿರೋದ್ರಿಂದ ನಿಮ್ಮ ಹಣಕಾಸಿನ ವ್ಯವಸ್ಥೆ ಅಷ್ಟೊಂದು ಸ್ಟೇಬಲ್ ಆಗಿರೋದಿಲ್ಲ ಈ ಅಕ್ಟೋಬರ್ ಮಾಸದಲ್ಲಿ. ಹಾಗಾಗಿ ಯೋಚನೆ ಮಾಡಿ ನೀವು ಶಾಪಿಂಗ್ ಮಾಡಿ. ನಿಮಗೂ ಒಳ್ಳೆಯದು, ನಿಮ್ಮ ಫ್ಯಾಮಿಲಿಗೂ ಒಳ್ಳೆಯದಾಗಿರ್ತದೆ, ಆಯಿತಾ. ಅತಿಯಾಗಿ ನಾವು ಬೇಡದೇ ಇರೋವಂಥದ್ದೆಲ್ಲ ವಸ್ತುಗಳನ್ನು ಖರೀದಿ ಮಾಡಿಕೊಂಡು ನಾಳೆ ದಿನ ಅದು ಮನೇಲಿ ಯೂಸ್ ಆದರೆ ಪರವಾಗಿಲ್ಲ. ಕೆಲವೊಬ್ರು ತಂದು ಹಾಕಿರ್ತಾರೆ, ಅದು ಯೂಸು ಆಗೋದಿಲ್ಲ. ಕೊನೆಗೊಂದಿನ ಮೂಲೆ ಗುಂಪಾಗಿಬಿಟ್ಟು ನೆಕ್ಸ್ಟ್ BBMP ಕೆಸದ ತೊಟ್ಟಿಗೆ ಹೋಗ್ತದೆ ಅದು. ಅದೆಲ್ಲ ಮಾಡ್ಕೊಳ್ಳೋಕೆ ಹೋಗಿಬಿಡಿ, ನೋಡಿಬಿಟ್ಟು ಶಾಪಿಂಗ್ ಮಾಡಿ, ಆಯಿತಾ.
ಕಲಾವಿದರಿಗೆ ಉತ್ತಮವಾದಂಥ ಫಲ. ಯಾರೆಲ್ಲ ಈ ಟಿ ವಿ ಸೀರಿಯಲ್ಗಳಲ್ಲಿ ನಟಿಸ್ತಾ ಇರುವವರು, ಸಿನಿಮಾಗಳಲ್ಲಿ ನಟಿಸ್ತಾ ಇರುವವರು, ಮತ್ತು ಕೆಲವೊಂದಿಷ್ಟು ಡ್ರಾಮಾ ಕಂಪ್ನಿಗಳಲ್ಲಿ ನಟಿಸ್ತಾ ಇರುವವರು, ಸೋಷಲ್ ಮೀಡಿಯಾದಲ್ಲಿ ರೀಲ್ಸ್ ಮಾಡೋರಾಗಿರಲಿ ಅಥವಾ ಯೂಟ್ಯೂಬಲ್ಲೆಲ್ಲ ಶಾರ್ಟ್ ಫಿಲಮ್ಮು ಇಂಥ ಒಂದೊಂದು ಚಿಕ್ಕ ಪುಟ್ಟ ರೀಲ್ಸ್ಗಳನ್ನು ಮಾಡಿ ಹಾಕಿರುವಂಥ ಎಲ್ಲ ಕಲಾವಿದರಿಗೂ ಬಂತು ಅತ್ಯುತ್ತಮವಾದ ಮಾಸ ಈ ಅಕ್ಟೋಬರ್ ಮಾಸ. ಇದರಿಂದ ತಮಗೆ ಒಳ್ಳೆಯ ಧನ ಪ್ರಾಪ್ತಿಯೂ ಕೂಡ ಆಗ್ತದೆ, ಉತ್ತಮವಾದಂಥ ಒಂದು ಹೆಸರು ಬರ್ತದೆ, ಯಶಸ್ಸು ಬರ್ತದೆ. ಅದರ ಜೊತೆಗೆ ನಿಮಗೆ 4 ಕಡೆಗೆ ಪ್ರಮೋಷನು ಮತ್ತು ಕೆಲವೊಂದಿಷ್ಟು ಪ್ರೋಗ್ರಾಮ್ಗಳಿಗೆ ಇನ್ವಿಟೇಷನು ಬರುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿ ಖಂಡಿತವಾಗ್ಲೂ ನಿಮಗಿದೆ. ಕುಂಭರಾಶಿಯವರು ಯಾರೆಲ್ಲ ಈ ಶೇರ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಾಗಿರಲಿ ಅಥವಾ ಸ್ಟಾಕ್ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಾಗಿರಲಿ, ಇಂಥ ಶೇರ್ ಹೋಲ್ಡರ್ಗಳಿಗೆ ಅತ್ಯುತ್ತಮವಾದಂತಹ ಮಾಸ ಅಕ್ಟೋಬರ್ ಮಾಸ ಆಗಿರ್ತದೆ. ಉದ್ಯೋಗ ಸ್ಥಳದಲ್ಲಿ ಎಚ್ಚರಿಕೆ. ಯಾಕಂತಂದರೆ ನೀವು ಕೆಲಸ ಮಾಡ್ತಿರುವಂಥ ಆಫೀಸಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಸಹಪಾಠಿಗಳೊಂದಿಗೆ ಅಥವಾ ನಿಮ್ಮ ಮ್ಯಾನೇಜರ್ ಆಗಿರಲಿ, ನಿಮ್ಮ ಬಾಸ್ ಆದಂಥವ್ರ ಜೊತೆಗೆ ಸ್ವಲ್ಪ ನೀವು ಹುಷಾರಾಗಿರಬೇಕು. ಯಾಕಂತಂದರೆ ಆದಷ್ಟು ನೀವು ಈ ಅಕ್ಟೋಬರ್ ಮಾಸದಲ್ಲಿ ಮಾತು ಕಮ್ಮಿ ಮಾಡಿದರೆ ನಿಮಗೊಂದು ಗೌರವ ಸನ್ಮಾನ ಸಿಗುವಂಥದ್ದು. ಹಾಗಾಗಿ ನೀವು ಮಾತನ್ನು ಕಮ್ಮಿ ಮಾಡಿ ಶಿಸ್ತಿನಿಂದ ವರ್ತನೆ ಮಾಡೋದು ಈ ಕುಂಭರಾಶಿಯವರಿಗೆ ಈ ಅಕ್ಟೋಬರ್ ಮಾಸದಲ್ಲಿ. ಅದು ನೀವು ಕೆಲಸ ಮಾಡುವಂಥ ಸ್ಥಳಗಳಲ್ಲಿ, ನಿಮ್ಮ ಆಫೀಸ್ಗಳಲ್ಲಿ ಅಥವಾ ಯಾವುದೇ ಒಂದು ಕಂಪ್ನಿ ಆಫೀಸ್ ಮೀಟಿಂಗ್ ಅಂತ ಹೋಗಿರ್ತೀರಿ, ಅಲ್ಲಿ ಎಷ್ಟಕ್ಕೆ ಬೇಕೋ ಅಷ್ಟೇ ಮಾತಾಡಿ. ನಿಮ್ಮ ಕೆಲಸ ಎಷ್ಟಿದೆಯೋ ಕೆಲಸ ಸಂಬಂಧ ಮಾತ್ರ ಮಾತಾಡಿ. ಇಲ್ಲದೇ ಇರುವಂಥದ್ದು, ಬೇಡದೇ ಇರುವಂಥದ್ದು ಎಕ್ಸ್ಟ್ರಾ ಮಾತುಗಳನ್ನು ಆಡೋಕ್ಕೆ ಹೋಗ್ಬಿಡಿ. ಈ ಮಾತಿನಿಂದ ಕೆಲವೊಂದಿಷ್ಟು ತೊಂದರೆಗಳು ಅನುಭವಿಸಬೇಕಾಗ್ತದೆ. ನಿಮ್ಮ ಒಂದು ಮಾಡ್ತಿರುವ ಕೆಲಸಕ್ಕೂ ಕೂಡ ತೊಂದರೆ ಆಗ್ಬೋದು. ಹಾಗಾಗಿ ಸ್ವಲ್ಪ ಇದ್ರ ಬಗ್ಗೆ ಎಚ್ಚರಿಕೆಯಿಂದ ಇರುವಂಥದ್ದು ಒಳ್ಳೆಯದು. ಈ ಗುರುಗ್ರಹ ಸಂಚಾರದಿಂದ ಧನ ಪ್ರಾಪ್ತಿಯಾಗುವಂಥದ್ದು, ಸುಖ ಪ್ರಾಪ್ತಿಯಾಗುವಂಥದ್ದು ಹಾಗೂ ನಿಮ್ಮ ವಿದ್ಯಾಭ್ಯಾಸವೂ ಕೂಡ ತುಂಬ ಚೆನ್ನಾಗಿರ್ತದೆ. ಹಾಗಾಗಿ ಗುರುಗ್ರಹದಿಂದ ಏನೂ ತೊಂದರೆ ಇಲ್ಲ. ಅದೇ ರೀತಿಯಾಗಿ ನಿಮ್ಮ ರಾಶಿಯಲ್ಲಿ ಜನ್ಮ ಶನಿ ಇರೋದರಿಂದ ಸ್ವಲ್ಪ ಅವಮಾನ ಆಗುವಂಥದ್ದು, ಅಪಮಾನ ಆಗುವಂಥದ್ದು, ಕೆಲವೊಂದಿಷ್ಟು ನೀವು ಮಾಡದೇ ಇರುವಂಥದ್ದು ಕೆಲಸಕ್ಕೂ ಕೂಡ ಆ ಆರೋಪನ ನಿಮ್ಮ ಮೇಲೆ ಬರುವಂಥದ್ದು ಅಥವಾ ನೀವು ಆ ಆರೋಪಗಳನ್ನು ಹೊತ್ಕೋಬೇಕಾಗಿ ಬರ್ಬೋದು. ಅದಕ್ಕೇ ಸ್ವಲ್ಪ ಇದರಿಂದ ಸ್ವಲ್ಪ ಹುಷಾರಾಗಿರಿ, ಎಚ್ಚರಿಕೆಯಿಂದ ಇರಿ. ಅದು ಬಿಟ್ಟರೆ ಅಂಥದ್ದೇನೋ ಮಹಾನ್ ಅಪವಾದ ಆರೋಪಗಳು ಬರುವಂಥದ್ದಿಲ್ಲ. ಆದರೆ ಸಣ್ಣ ಪುಟ್ಟ ಅಪವಾದ ಅವಮಾನಗಳಾದರೂ ಕೂಡ ಈ ಕುಂಭರಾಶಿಯವರು ಸಹಿಸ್ಕೊಳ್ಳೋದಿಲ್ಲ. ಯಾಕಂತಂದರೆ ಇಷ್ಟು ದಿನ ಸಹಿಸ್ಕೊಂಡು ಸೋತು ಸುಣ್ಣ ಆಗಿಬಿಟ್ಟಿದ್ರಿ ಅಲ್ವಾ. ಹಾಗಾಗಿ ಇನ್ನು ಮುಂದೆ ಮುನ್ನೆಚ್ಚರಿಕೆ ಕ್ರಮವಾಗಿ ನಿಮ್ಮ ಮಾತು ತುಂಬ ಕಮ್ಮಿ ಆಗಲಿ, ಮೌನ ಮಾಡಿದರೆ ಭಾಳ ಚೆನ್ನಾಗಿರ್ತದೆ. ಪಾಲನೆ ಮಾಡುವುದು ಒಳ್ಳೆಯದು. ಈ ಮಾಸದಲ್ಲಿ ಶುಕ್ರ ನಿಮಗೆ ಸೌಭಾಗ್ಯವಂತನಾಗಿರ್ತಾರೆ. ವಿಶೇಷವಾಗಿ ಸಮಾಜದಲ್ಲಿ ನಿಮಗೆ ಒಂದು ಸನ್ಮಾನ ಸಿಗುವಂಥದ್ದು, ಗೌರವ ಸಿಗುವಂಥದ್ದು, ಒಂದು ವಿರಾಜಮಾನವಾದಂಥ ಒಂದು ಜೀವನ ನಡೆಸಲಿಕ್ಕೆ ಈ ಅಕ್ಟೋಬರ್ ಮಾಸ ತುಂಬ ಅನುಕೂಲವಾಗಿದೆ. ಹಾಗೂ ಶುಕ್ರನ ಕೃಪೆ ಕೂಡ ನಿಮಗೆ ಇರ್ತದೆ. ಹಾಗಾಗಿ ಚಿಂತೆ ಮಾಡೋದೇನು ಬೇಕಾಗಿಲ್ಲ. ಎಲ್ಲಾದರೂ ನಾವು ಒಂದು ಕಡೆ ಕಳ್ಕೊಂಡ ಮೇಲೆ ಇನ್ನೊಂದು ಕಡೆಗೆ ಪಡ್ಕೊಳ್ತೀವಿ. ಯಾವತ್ತೂ ಭಗವಂತ 10 ಬಾಗಿಲಿರುವಂಥ ಮನೆ ಇದ್ದರೆ 9 ಬಾಗಿಲು ಮುಚ್ಚಿದ್ರೂ ಕೂಡ ಆ ಭಗವಂತ ಒಂದು ಬಾಗಿಲು ನಿಮಗೆ ಓಪನ್ ಮಾಡಿ ಇಟ್ಟೇ ಇರ್ತಾನೆ. ಹಾಗಾಗಿ ನೀವು ಯಾವುದೇ ರೀತಿಯಾದಂಥ ಭಯ ಪಡುವಂಥದ್ದೇನು ಅವಶ್ಯಕತೆ ಇಲ್ಲ. ನಿಮಗೆಲ್ಲನೂ ಒಳ್ಳೆಯದಾಗ್ತದೆ. ವೃತ್ತಿ ಜೀವನ, ಈ IT ಕಂಪ್ನಿಗಳಲ್ಲಿ ಕೆಲಸ ಮಾಡುವಂಥವ್ರಾಗಿರಲಿ, ಯಾವುದೇ ಒಂದು ಪ್ರೈವೇಟ್ ಕಂಪ್ನಿಗಳಲ್ಲಿ ಗೌರ್ಮೆಂಟಲ್ಲಿ ಕೆಲಸ ಮಾಡೋವ್ರಿಗೂ ಕೂಡ ಒಂದು ಉತ್ತಮವಾದಂಥ ಮಾಸ ಈ ಅಕ್ಟೋಬರ್ ಮಾಸವಾಗಿರ್ತದೆ. ಹಾಗೂ ವ್ಯಾಪಾರಿಗಳು ಏನು ದಿನಸಿ ಅಂಗಡಿ ಇರ್ತದೆ, ಜನರಲ್ ಸ್ಟೋರ್ಗಳೇನಿರ್ತದೆ, ಈ ಕಿರಾಣಿ ಅಂಗಡಿಗಳು ಇಟ್ಕೊಂಡಿರುವಂಥದ್ದು, ಮೆಡಿಕಲ್ ಶಾಪ್ ಇಟ್ಕೊಂಡಿರುವಂಥವ್ರು, ಇನ್ನಿತರೆ ಹಲವಾರು ರೀತಿಯ ವ್ಯಾಪಾರಿಗಳು, ಎಲೆಕ್ಟ್ರಾನಿಕ್ಸ್ ಬಂತು, ಮತ್ತು ನಿಮಗೆ ಮನೆಯಿಂದನೇ ಕೆಲವೊಂದಿಷ್ಟು ಐಟಮ್ಗಳನ್ನು ಸೇಲ್ ಮಾಡುವಂಥವ್ರು, ಕೆಲವೊಂದಿಷ್ಟು ಹೋಮ್ ಪ್ರಾಡಕ್ಟ್ಗಳನ್ನು ಮನೆಯಲ್ಲಿ ಫುಡ್ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿಬಿಟ್ಟು ಸೇಲ್ ಮಾಡುವಂಥವ್ರು, ಹಾಗೂ ಕೆಲವೊಂದಿಷ್ಟು ಲೇಡೀಸು ಬಟ್ಟೆ ವ್ಯಾಪಾರ ಮಾಡ್ತಾರೆ ಮನೆಯಿಂದನೇ. ಕೆಲವೊಂದಿಷ್ಟು ಕಾಂಚೀಪುರಂ ಸಾರಿನೋ ಅಥವಾ ಎಲ್ಲಿಂದನೋ ತಂದು ಮನೆಯಲ್ಲೇ ಕೂತ್ಕೊಂಡು ಆ ಸೀರೆ ಬಿಸ್ನೆಸ್ ಮಾಡೋವ್ರಿಗೂ ಕೂಡ ಅತ್ಯುತ್ತಮವಾಗಿರ್ತದೆ. ಹಾಗೆ ಟೇಲರ್ ಕೂಡ, ಟೇಲರಿಂಗ್ ಯಾರ್ಯಾರು ಮಾಡ್ತಾರೆ, ಟೇಲರಿಂಗ್ ಶಾಪ್ ಇಟ್ಕೊಂಡಿದ್ದವ್ರಿಗೂ ಕೂಡ ಅತ್ಯುತ್ತಮವಾದ ಮಾಸ ಈ ಅಕ್ಟೋಬರ್ ಮಾಸ ನಿಮಗಾಗಿರ್ತದೆ. ಹಾಗಾಗಿ ಯಾರೇ ಒಬ್ಬರು ಕೂಡ ಈ ಶನಿ ಗ್ರಹದಿಂದ ನಾನು ಸೋತೆ ಹೋಗ್ಬಿಟ್ಟಿದ್ದೀನಿ ಹೇಳುವಂಥದ್ದು ಭಯ ಬೇಡ. ಶನಿ ಗ್ರಹ ಒಂದು ಕಡೆ ಹೊರತುಪಡಿಸಿದರೂ ಕೂಡ ಬೇರೆ ಎಲ್ಲ ಗ್ರಹಗಳು ಕೂಡ ನಿಮಗೆ ಸುಖ, ಸೌಭಾಗ್ಯ, ಸಂಪತ್ತನ್ನೇ ತಂದುಕೊಡುವಂತಹ ಸ್ಥಾನದಲ್ಲಿದೆ. ಹಾಗಾಗಿ ಏನು ಹೆದರಿಕೆ ಬೇಡ ನಿಮಗೆ. ದಯವಿಟ್ಟು ನಾವು ಹೇಳೋದನ್ನು ಕೆಲವೊಂದು ಟಿಪ್ಸ್ನ ನೀವು ಫಾಲೋ ಮಾಡಿ, ನಿಮಗೆ ಎಲ್ಲ ಒಳ್ಳೆಯದಾಗ್ತದೆ. ಅದೇ ರೀತಿಯಾಗಿ ಈ ಬಿಸ್ನೆಸ್ ಮಾಡೋರು, ಈ ದೊಡ್ಡ ಪ್ರಮಾಣದ ಬಿಸ್ನೆಸ್ ಆಗಿರಲಿ, ಚಿಕ್ಕ ಪ್ರಮಾಣದ ಬಿಸ್ನೆಸ್ ಆಗಿರಲಿ, ಎಲ್ಲ ಬಿಸ್ನೆಸ್ ಮ್ಯಾನ್ಗಳಿಗೂ ಕೂಡ ಈ ಅಕ್ಟೋಬರ್ ಮಾಸ ಕೈ ಹಿಡಿಯುವಂಥದ್ದು. ಅದು ಕೂಡ ಈ ಶುಕ್ರನ ಒಂದು ಅನುಗ್ರಹದಿಂದ ನಿಮ್ಮ ಯಾವುದೇ ರೀತಿ ಬಿಸ್ನೆಸ್ ಆಗಿರಲಿ, ಅದರಲ್ಲೂ ಸ್ಪೆಷಲಿ
ಫ್ಯಾಷನ್ಗೆ ಸಂಬಂಧಪಟ್ಟವರು, ಕಾಸ್ಮೆಟಿಕ್ಗೆ ಸಂಬಂಧಪಟ್ಟವರು, ಬ್ಯೂಟಿಷಿಯನ್ಸ್ಗಳು, ಮೇಕಪ್ ಆರ್ಟಿಸ್ಟ್ಗಳು ಹಾಗೂ ಸೌಂದರ್ಯಕ್ಕೆ ಸಂಬಂಧಪಟ್ಟ ಎಲ್ಲ ರೀತಿಯ ಒಂದು ಬಿಸ್ನೆಸ್ಸು ನಿಮಗೆ ಈ ಮಾಸದಲ್ಲಿ ಕೈ ಹಿಡಿತದೆ. ಅದಕ್ಕೆ ಧೈರ್ಯವಾಗಿರಿ. ಗುರುಗಳೇ, ನನ್ನ ಪಾರ್ಲರ್ ಚೆನ್ನಾಗಿ ನಡೀತಾ ಇಲ್ಲ, ನನ್ನ ಸಲೂನ್ ಚೆನ್ನಾಗಿ ನಡೀತಾ ಇಲ್ಲ, ನನ್ನ ಸ್ಪಾ ಚೆನ್ನಾಗಿ ನಡೀತಾ ಇಲ್ಲ ಅಂತ ಹೇಳಿದವ್ರಿಗೆಲ್ಲರಿಗೂ ಕೂಡ ಈ ಮಂತಲ್ಲಿ ಈ ಲಾಸ್ ಹೇಳುವಂಥ ಪದಕ್ಕೆ ಫುಲ್ ಸ್ಟಾಪ್ ಇಡಿ. ಮುಂದೆ ನೀವು ಅಕ್ಟೋಬರ್ ಮಾಸ ನಿಮ್ಗೆ ಕಾಯ್ಕೊಂಡಿದೆ. ಅದರಲ್ಲಿ ಯಥೇಚ್ಛವಾದ ಧನ ಸಂಪಾದನೆ ಮಾಡ್ತೀರಿ. ಉತ್ತಮವಾದಂಥ ನಿಮ್ಮ ಕಸ್ಟಮರು ಕೂಡ ಇರ್ತಾರೆ. ನಿಮಗೆ ನಿಮ್ಮ ಬಿಸ್ನೆಸ್ಸನ್ನು ವೃದ್ಧಿ ಆಗುವಂಥದ್ದು, ಅದರಲ್ಲಿ ಸಕ್ಸಸ್ ಕಾಣುವಂಥದ್ದು. ನಿಮ್ಮ ರಾಶಿಯಲ್ಲಿ ಬುಧ ಗ್ರಹ ಸಂಚಾರದಿಂದ ನಿಮಗೆ ಬುದ್ಧಿ ಚುರುಕಾಗುವಂಥದ್ದು, ಕೆಲವೊಂದು ವಿಶೇಷವಾದಂತಹ ಪ್ರಾಜೆಕ್ಟ್ಗಳನ್ನು ಕೈಗೆತ್ಕೊಳ್ಳುವಂಥದ್ದು, ಅದರಲ್ಲೂ ಕೂಡ ಸಕ್ಸಸ್ಸು ಕೂಡ ಪಡೀತೀರಾ ನೀವು. ಮತ್ತು ಈ ಕಂಪ್ಯೂಟರ್ IT ಕ್ಷೇತ್ರದಲ್ಲಿ ಕೆಲಸ ಮಾಡುವಂಥವರು, ಈ ತಂತ್ರಜ್ಞಾನದಲ್ಲಿ ಕೆಲಸ ಮಾಡುವಂಥವ್ರಿಗೆಲ್ಲ ನಿಮ್ಮ ಬುದ್ಧಿಶಕ್ತಿ ಇನ್ನಷ್ಟು ಚುರುಕಾಗುವಂಥದ್ದು. ನಿಮ್ಮ ಒಂದು ರಿಸರ್ಚ್ ಮೈಂಡ್ ಏನಿದೆ ಅದು ಡೆವಲಪ್ಡ್ ಆಗಿ ನಿಮಗೆ ಕಾಣ್ತದೆ. ಅಪ್ಡೇಟೆಡ್ ಮೈಂಡ್ ಅಂತ ನಿಮ್ಮ ಭಾಷೆಯಲ್ಲಿ ನೀವು ಹೇಳ್ತೀರಲ್ವ, ಸ್ವಲ್ಪ ನಿಮ್ಮ ಬುದ್ಧಿ ಅಪ್ಡೇಟ್ ಆಗುವಂಥದ್ದು ಅಥವಾ ನೀವು ಯೋಚನೆ ಮಾಡುವಂಥದ್ರಲ್ಲೇ ಒಂದು ಲೆವೆಲಿಗೆ ಇನ್ನಷ್ಟು ಒಳ್ಳೊಳ್ಳೆ ರಿಸಲ್ಟ್ಗಳು ಬರುವಂಥದ್ದು, ಒಳ್ಳೊಳ್ಳೆ ಥಿಂಕಿಂಗ್ಗಳು ನಿಮ್ಮ ಮೈಂಡಲ್ಲಿ ಬರುವಂಥದ್ದು ಈ ಬುಧ ಗ್ರಹ ನಿಮಗೆ ಕೊಡ್ತಾನೆ. ಹಾಗಾಗಿ ಟೆಕ್ನಾಲಜಿನಲ್ಲಿ ಯಾರ್ಯಾರೆಲ್ಲ ಕೆಲಸ ಮಾಡ್ತಾರೋ ಅವರಿಗೆಲ್ಲ ಸಕ್ಸಸ್ಸು ಈ ಅಕ್ಟೋಬರ್ ಮಾಸದಲ್ಲಿದೆ. ಹಾಗಾಗಿ ನೀವು ಮಾಡುವಂಥ ಪ್ರಾಜೆಕ್ಟ್ ಆಗಿರಲಿ ಅಥವಾ ಯಾವುದೇ ಒಂದು IT ಕಂಪ್ನಿಲಿ ಕೆಲಸ ಮಾಡೋವ್ರಿಗೂ ಕೂಡ ನೀವು ಯಾವುದೋ ಒಂದು ಪ್ರಾಜೆಕ್ಟ್ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ, ಅದರಲ್ಲಿ ಕೆಲವೊಂದಿಷ್ಟನ್ನು ನೀವು ಹೊಸದಾಗಿ ಇಂಪ್ಲಿಮೆಂಟ್ ಮಾಡ್ತೀರಾ, ಅದರಲ್ಲಿ ಸಕ್ಸಸ್ಸು ಕೂಡ ನೀವು ಕಾಣ್ತೀರಾ. ವಿವಾಹ ಯೋಗ, ಯಾರ್ಯಾರೆಲ್ಲ ಮದುವೆ ಆಗದೇ ಇದ್ದವರು ಇದ್ದರು ಕುಂಭರಾಶಿಯವರು, ಯಾಕಂತಂದರೆ ನಾನು ನೋಡಿದ ಮಟ್ಟಿಗೆ ತುಂಬ ಜನರಿಗೆ ಇನ್ನೂ ಮದುವೆ ಆಗದೇ ಹುಡುಕಾಟದಲ್ಲೇ ಇದ್ದರು ತುಂಬ ಜನ. ಗುರುಗಳೇ, ನನ್ನ ಮದುವೆ ಆಗಲಿಲ್ಲ, ನಾವು ನೋಡ್ತಾ ಇದ್ದೀವಿ, ಯಾವುದೋ ಸಾಡೆ ಸಾತಿಯಿಂದ ತೊಂದರೆ ಆಗ್ತಿದೆ, ಜನ್ಮ ಸ್ಥಾನದಲ್ಲಿ ಶನಿ ಇರೋದ್ರಿಂದ ತೊಂದರೆ ಆಗ್ತಿದೆ ಅಂದ್ಕೊಂಡು ಹೇಳಿದ್ರಿ. ಬಟ್ ಅದು ಏನೇ ಇದ್ದರೂ ಕೂಡ ಈ ಸಾಡೆ ಸಾತಿಯನ್ನು ಅಂತಿಮ ಘಟ್ಟದಲ್ಲಿದೆ. ಅದಕ್ಕೆ ವಿವಾಹ ಯೋಗಕ್ಕಂತೂ ಏನು ತೊಂದರೆ ಇಲ್ಲ. ಯಾರ್ಯಾರೆಲ್ಲ ವಿವಾಹ ಆಗಬೇಕು ಅಂದ್ಕೊಂಡಿದ್ದವ್ರು ಇದ್ರಿ, ಅವಿವಾಹಿತರು ಮತ್ತು ವಿಚ್ಛೇದನ ಪಡ್ಕೊಂಡಿದ್ದವರು ಕೂಡ ಒಂದು ವಿವಾಹ ಯೋಗ ಈ ಅಕ್ಟೋಬರ್ ಮಾಸದಲ್ಲಿದೆ. ನಿಮ್ಮ ಪೇರೆಂಟ್ಸ್ಗಳಿಗೆ ಅದರ ಬಗ್ಗೆ ಒತ್ತು ಕೊಡಲಿಕ್ಕೆ ಹೇಳಿ, ಅಥವಾ ನೀವೇ ಒಂದು ಸೆಲ್ಫ್ ಮೋಟಿವೇಟ್ ಆಗಿಬಿಟ್ಟು ನೀವೇ ಒಂದು ಚಾಯ್ಸ್ ಮಾಡ್ಕೊಳ್ಳುವಂಥದ್ದು ಅವಕಾಶ ನಿಮಗಿದ್ರೆ, ಗಂಡಾದರೆ ಹೆಣ್ಣಿನ ಕಡೆಯದ್ದು ಬ್ಯಾಕ್ಗ್ರೌಂಡ್ ನೋಡ್ಕೊಳ್ಳಿ, ಹೆಣ್ಣಾದರೆ ಗಂಡಿನ ಕಡೆ ಬ್ಯಾಕ್ಗ್ರೌಂಡ್ ನೋಡಿಕೊಂಡು ಈ ವಿವಾಹ ಮಾತುಕತೆ ಆಡಿ ಸಕ್ಸಸ್ ಅಂತೂ ಖಂಡಿತವಾಗ್ಲೂ ಇದೆ. ನಿಮ್ಮ ಮದುವೆ ಕೂಡ ಆಗ್ತದೆ. ಸಂಪತ್ತಿನ ಅಭಿವೃದ್ಧಿ ಅಂತಂದರೆ ಕೆಲವೊಬ್ಬರಿಗೆ ಈಗ ಪಡ್ಕೊಳ್ತಾ ಇರೋ ಸ್ಯಾಲ್ರಿನಲ್ಲಿ ಸ್ವಲ್ಪ ಹೈಕ್ ಆಗುವಂಥದ್ದು. ಇದರಲ್ಲಿ ಕೂಡ ವಿಶೇಷವಾಗಿ ಈ ಶೇರ್ ಮಾರ್ಕೆಟಲ್ಲಿ ಏನು ಇನ್ವೆಸ್ಟ್ ಮಾಡಿದ್ದಾರೆ ಅವರಿಗೆ ಈ ಬಂಡವಾಳ ಹೂಡಿಕೆದಾರರು, ಕೆಲವೊಂದು ಪ್ರೈವೇಟ್ ಕಂಪ್ನಿಗಳ ಮೇಲೆ ಹೂಡಿಕೆ ಮಾಡಿರೋರು, ಅಥವಾ ಕೆಲವೊಬ್ಬರು ಈ ಶೇರ್ ಹೋಲ್ಡರ್ ಆಗಿದ್ದವರು, ಅಥವಾ ಶೇರ್ ಮಾರ್ಕೆಟ್ ಮೇಲೆ ಇನ್ವೆಸ್ಟ್ ಮಾಡಿದ್ದವರಿಗೂ ಕೂಡ ನಿಮ್ಮ ಸಂಪತ್ತು ದ್ವಿಗುಣವಾಗುವಂಥದ್ದು, ಅದರಲ್ಲಿ ವೃದ್ಧಿ ಕಾಣುವಂಥದ್ದು ಈ ಅಕ್ಟೋಬರ್ ಮಾಸದಲ್ಲಿದೆ. ಹಾಗಾಗಿ ಯಾರ್ಯಾರೆಲ್ಲ ಬಂಡವಾಳ ಹೂಡಿಕೆದಾರರು ಇದ್ದಾರೋ ಅವರಿಗೆಲ್ಲ ಸಂಪತ್ತು ಅಭಿವೃದ್ಧಿ ಆಗ್ತದೆ. ಮತ್ತು ನೀವು ಹಾಕಿರುವಂಥ ಅಮೌಂಟು 1/2 ಆಗುವಂಥದ್ದು ಈ ಮಾಸದಲ್ಲಿ ಕಂಡುಬರ್ತದೆ. ಹಾಗಾಗಿ ಇನ್ನೊಮ್ಮೆ ನೀವು ಬಂಡವಾಳ ಹೂಡಿಕೆ ಮಾಡಬೇಕಾದ್ರೂ ಕೂಡ ಆ ಕಂಪ್ನಿಗಳ ಬಗ್ಗೆ ನಿಮಗೆ ಪರಿಚಯ ಇರಲಿ, ಆ ಕಂಪ್ನಿ ಬ್ಯಾಕ್ಗ್ರೌಂಡ್ ನಿಮ್ಗೆ ಗೊತ್ತಿರಲಿ, ಅಥವಾ ಯಾರಿಗೋ ಕೂಡ ಒಂದು ಸಾಲ ರೂಪದಲ್ಲಿ ನೀವು ಕೊಡೋದಿದ್ರೂ ಕೂಡ ಅವ್ರ ಬಗ್ಗೆ ಕೂಲಂಕುಷವಾಗಿ ಅರಿತು ತಿಳಿದು ಈ ಕೆಲಸಗಳನ್ನು ಮಾಡಿ ಬಂಡವಾಳಗಳನ್ನು ಹೂಡಿಕೆ ಮಾಡಿ ಖಂಡಿತವಾಗಲೂ ಯಶಸ್ಸು ನಿಮಗೆ ಸಿಗ್ತದೆ. ಧನಲಾಭವೂ ಕೂಡ ಜೊತೆಗೆ ಬರ್ತದೆ. ರೈತರಿಗೆ ಉತ್ತಮವಾದಂಥ ದಿನ. ಈ ಬುಧಗ್ರಹದ ಸಂಚಾರದಿಂದ ಏನು ನಮ್ಮ ರೈತ ಮಹನೀಯರು ಏನಿದ್ದಾರೆ ಅವರಿಗೂ ಕೂಡ ಅವರು ಬೆಳೆದಂಥ ಒಂದು ಬೆಳೆಗೆ ಉತ್ತಮವಾದಂಥ ಒಂದು ಬೆಲೆ ಬರುವಂಥದ್ದಾಗಿರಲಿ, ಅಥವಾ ಅವರ ಬೆಳೆ ಒಂದು ಯಥೇಚ್ಛವಾದಂಥ ಫಲ ಕೊಡುವಂಥದ್ದಾಗಿರಲಿ, ಹಾಗೂ ಅವರು ಮುಂದೆ ಯಾವ್ಯಾವ ಬೆಳಿಬೇಕು ಅಂದ್ಕೊಂಡಿದ್ರೋ ಅದರಲ್ಲಿ ಒಂದು ವಿಶಿಷ್ಟವಾದಂಥ ಒಂದು ಉನ್ನತಿ ಸಿಗುವಂಥದ್ದು, ಅಥವಾ ಅದರಲ್ಲಿ ಒಂದು ಅಭಿವೃದ್ಧಿ ಕಾಣುವಂಥದ್ದು ಈ ಮಾಸದಲ್ಲಿ ನಮ್ಮ ರೈತರಿಗೂ ಕೂಡ ಇದೆ. ಇಷ್ಟೊತ್ತು ನಿಮ್ಗೆ ಹೇಳಿದೆ, ನಾನು ಎಲ್ಲ ಶುಭ ಫಲಗಳನ್ನು ಹೇಳ್ತೀನಿ. ಕೊನೆಯದಾಗಿ ನಿಮಗೆ ಸ್ವಲ್ಪ ಎಚ್ಚರಿಕೆ ಗಂಟೆ ಕೂಡ ಹೇಳ್ತೇನೆ ಅಂದ್ಕೊಂಡು, ಏನಿಲ್ಲ, ಒಂದು ಎರಡೆರಡು ಲೈನ್ ಇದೆ ಅಷ್ಟೇ. ಅದೇನು ಭಯಂಕರವಾದಂಥದ್ದು ಏನೂ ಇಲ್ಲ, ಹೆದರುವಂಥದ್ದು ಅವಶ್ಯಕತೆ ಏನೂ ಇಲ್ಲ. ನಾನು ಆವಾಗಲೇ ಒಂದು ಲೈನಲ್ಲಿ ಹೇಳಿದ್ದೆ, ಬಟ್ ಇದನ್ನು ಈಗ ಕ್ಲಿಯರಾಗಿ ಹೇಳ್ತೇನೆ. ಅದನ್ನು ಫಾಲೋ ಮಾಡಿ. ನಿಮಗೆ ಯಾವುದೇ ರೀತಿಯಾದಂಥ ಈ ಅಕ್ಟೋಬರ್ ಮಾಸದಲ್ಲಿ ತೊಂದರೆನೂ ಬರೋದಿಲ್ಲ, ಯಾವುದೇ ರೀತಿಯಾದ ನಷ್ಟನೂ ಬರೋದಿಲ್ಲ. ರವಿಗ್ರಹನು 17ನೇ ತಾರೀಕಿನ ನಂತರ ತುಲಾರಾಶಿಗೆ ಪ್ರವೇಶ ಮಾಡುವಂಥದ್ದು. ಅದರಿಂದ ಏನಾಗ್ತದೆ ಕೇಳಿದ್ರೆ, ನೀವು ಯಾವುದೇ ಒಂದು ತಪ್ಪು ಮಾಡಿರೋದಿಲ್ಲ, ಅಥವಾ ನೀವು ಯಾವುದೇ ಒಂದು ಬೇಡದೇ ಇರೋ ಕೆಲಸ ಮಾಡಿರೋದಿಲ್ಲ, ಆದರೂ ಕೂಡ ಅದನ್ನು ನೋಡಿದವರು ಅಥವಾ ಮಾಡಿದವರು ಆ ಅಪವಾದ ನಿಮ್ಮ ಮೇಲೆ ಹಾಕುವಂಥದ್ದು, ಅದು ನಿಮಗೆ ಒಂದು ಆರೋಪಿ ಪಟ್ಟನ್ನು ಕಟ್ತದೆ. ಅದು ಸಣ್ಣದಾಗಿರಲಿ ದೊಡ್ಡದಾಗಿರಲಿ, ಆರೋಪಿನೇ ಅವಮಾನನೇ ಆಗ್ತದೆ. ಹಾಗಾಗಿ
ನೀವು ಯಾರ್ಯಾರ ಜೊತೆಗೆ ಬೆರೀತೀರೋ, ಯಾವ್ಯಾವ ಕೆಲಸ ಮಾಡ್ತೀರೋ ಅದನ್ನು ಸ್ವಲ್ಪ ಕಟ್ಟುನಿಟ್ಟಿನ ದೃಢವಾದ ಮನಸ್ಸಿನಿಂದ ಅದನ್ನು 10 ಬಾರಿ ಯೋಚನೆ ಮಾಡಿ ಆ ಕೆಲಸ ಮಾಡಿ. ಇಲ್ಲ ಅಂತಂದರೆ ನೀವು ಮಾಡದೇ ಇರುವಂಥ ಕೆಲಸಕ್ಕೂ ಕೂಡ ಆ ಅಪವಾದಗಳು ನಿಮ್ಮ ಮೈ ಮೇಲೆ ಬರ್ಬೋದು. ಹಾಗಾಗಿ ಜಾಸ್ತಿಯಾಗಿ ಇಂಥ ಕೆಲಸಕ್ಕೆ ಕೈ ಹಾಕಬೇಡಿ. ಹಾಗೂ ಯಾರಿಗೂ ಕೂಡ ನೀವು ಉಚಿತವಾದಂಥ ಉಪದೇಶ ಮಾಡೋಕ್ಕೆ ಹೋಗಬೇಡಿ. ಉಚಿತವಾದ ಉಪದೇಶ ಅಂತಂದರೆ ಯಾರಿಗೂ ಬುದ್ಧಿ ಹೇಳೋಕೆ ಹೋಗ್ಬೇಡಿ. ನಿಮ್ಮ ಮನಸ್ಸಿಗೆ ಅನ್ನಿಸ್ತದೆ ಒಳ್ಳೆಯ ಕೆಲಸನೇ ನಾನು ಮಾಡ್ತಿದ್ದೀನಿ, ಅವ್ರಿಗೆ ಸ್ವಲ್ಪ ಬುದ್ಧಿ ಹೇಳಿದ್ರೆ ಸರಿ ಹೋಗ್ಬೋದು ಅಂದ್ಕೊಂಡು ನಿಮ್ಮ ಮನಸ್ಸಲ್ಲಿ ಇರ್ತದೆ. ಆದರೆ ಅಂಥ ಬುದ್ಧಿ ಮಾತು ಯಾರಿಗೂ ಹೇಳೋಕೆ ಹೋಗಬೇಡಿ ದಯವಿಟ್ಟು. ಅದರಿಂದ ನಿಮ್ಮ ಮೇಲೇ ಒಂದು ಕೆಟ್ಟ ಪರಿಣಾಮ ಬೀರುವಂಥದ್ದು, ನಿಮ್ಮ ಮೇಲೇ ಅವರು ದ್ವೇಷ ಸಾಧನೆ ಮಾಡುವಂಥದ್ದು, ನಿಮ್ಮ ಮೇಲೇ ಒಂದು ಕೆಟ್ಟ ರೀತಿಯಾದಂಥ ಒಂದು ಕೆಟ್ಟ ಯೋಚನೆ ಬಿಂಬನೆ ಆಗೋ ಥರ ಅವರು ನಿಮ್ಮ ಮೇಲೆ ಮಾಡುವಂಥದ್ದು, ಸಮಾಜದಲ್ಲಿ ನಿಮ್ಮ ಮೇಲೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನು ಹೇಳುವಂಥದ್ದು, ಇದೆಲ್ಲ ಆಗ್ತದೆ. ಹಾಗಾಗಿ ಇಂಥ ಉಪದೇಶ ಕಾರ್ಯಕ್ರಮಕ್ಕೆ ತಾವು ಹೋಗಬೇಡಿ, ಯಾರಿಗೂ ಉಪದೇಶ ಮಾಡಲಿಕ್ಕೂ ಹೋಗಬೇಡಿ, ಬುದ್ಧಿ ಮಾತು ಹೇಳೋಕ್ಕೂ ಹೋಗಬೇಡಿ. ಅವ್ರವ್ರ ಹಣೆ ಬರ ಅವ್ರಿಗೆ ಬಿಟ್ಟಿರುವಂಥದ್ದು. ನೀವು ಬುದ್ಧಿ ಹೇಳೋದ್ರಿಂದ ಮತ್ತೊಬ್ಬರು ಚೇಂಜ್ ಆಗ್ತಾರೆ ಅಂತಂದರೆ ಈ ಪ್ರಪಂಚ ಎಷ್ಟೋ ಚೆನ್ನಾಗಿರ್ತಿತ್ತು. ಅವರವರ ಮನಸ್ಸಿಗೆ ತಕ್ಕಂಗೆ ಅವ್ರು ಮಾಡ್ಕೊಂಡು ಹೋಗಲಿ. ನಿಮ್ಮ ಕೆಲಸ ನೀವು ಮಾಡಿ, ನಿಮಗೆ ಬೇಕಾದಷ್ಟು ಕೆಲಸಗಳಿದ್ದಾವೆ ಮಾಡಲಿಕ್ಕೆ. ಹಾಗಾಗಿ ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಒಂದು ಗೊಂದಲ ಬೇಡ. ನೀವೇನು ಕೆಲಸ ಮಾಡ್ತಿದ್ರಿ ಅದರಲ್ಲಿ ನಿಮಗೆ ಸಕ್ಸಸ್ ಅಂತೂ ಖಂಡಿತವಾಗಲೂ ಇದೆ. ಈ ಬರುವಂಥ ವಿಜಯದಶಮಿ ಮತ್ತು ನವರಾತ್ರಿ ಹಬ್ಬದ ಮತ್ತೊಮ್ಮೆ ಹಾರ್ದಿಕ ಶುಭಾಶಯಗಳು. ಆ ದುರ್ಗಾಮಾತೆ ನಿಮ್ಮ ಅಕ್ಟೋಬರ್ ಜೀವನದ ವಿಜಯ ಯಾತ್ರೆಯನ್ನು ವಿಜಯೋತ್ಸವದೊಂದಿಗೆ ನಡೆಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ವಂದನೆಗಳು. ಸರ್ವೇ ಜನ ಸುಖಿನೋ ಭವಂತು.